ಗೌತಮೀಪುತ್ರ ಶಾತಕರ್ಣಿ 106ರಿಂದ 130. ಹಾಲರಾಜನ ನಂತರ ಶಕರು ಪ್ರಬಲರಾಗ್ತಾರೆ. ಆಗ ಶಾತವಾಹನರಿಗೆ ಗ್ರಹಣ ಹಿಡಿದಂತಾಗುತ್ತೆ. ಕುಂದಿ ಹೋಗಿದ್ದಂತಹ ಶಾತವಾಹನರ ಸಾಮ್ರಾಜ್ಯವನ್ನು ಗೌತಮೀಪುತ್ರ ಶಾತಕರ್ಣಿ ಮರುಸ್ಥಾಪನೆ ಮಾಡ್ತಾನೆ. ಈ ಗೌತಮೀಪುತ್ರ ಶಾತಕರ್ಣಿ ಶಾತವಾಹನರ 23ನೇ ಅರಸನಾಗಿದ್ದು ಅತ್ಯಂತ ಪ್ರಸಿದ್ಧ ಅರಸನಾಗಿರ್ತಾನೆ. ಇವನ ತಂದೆ ಶಿವಸ್ವಾತಿ ಕರ್ಣ ಹಾಗೆ ತಾಯಿ ಗೌತಮಿ ಬಾಲಶ್ರೀ. ಗೌತಮಿ ಬಾಲಶ್ರೀ ಹೊರಡಿಸಿರುವಂತಹ ನಾಸಿಕ್ ಪ್ರಶಸ್ತಿ ಶಾಸನ ಹಾಗೆ ಟಾಲೆಮಿಯ ಗೈಡ್ ಟು ಜಿಯೋಗ್ರಫಿ ಕೃತಿಯಲ್ಲಿ ನಾವು ಗೌತಮೀಪುತ್ರ ಶಾತಕರ್ಣಿಯ ಮಾಹಿತಿಯನ್ನು ನೋಡ್ಬೋದು. ಹಾಗೆ ಇವನಿಗೆ ಸಿಕ್ಕಿರುವಂತಹ ಬಿರುದುಗಳನ್ನು ನೋಡೋದಾದರೆ ಕ್ಷಹರ್ತ ವಂಶ ನಿರ್ಮೂಲಕ, ಏಕಬ್ರಹ್ಮಣ, ಶಾತವಾಹನ ಕುಲಯಶ ಪ್ರತಿಷ್ಠಾಪಕರ, ತ್ರೈಸಮುದ್ರ ತೋಯ ಪೀತವಾಹನ ಎಂಬ ಬಿರುದುಗಳು ಇವನಿಗೆ ಸಿಕ್ಕಿರತ್ತೆ. ಇವರ ಬಿರುದುಗಳು ಇಂಪಾರ್ಟೆಂಟ್ ಆಗಿರುತ್ತೆ. ಹಾಗೆ ಇವರ ಸೈನಿಕ ಸಾಧನೆಗಳನ್ನು ನೋಡೋದಾದರೆ ಶಕರ ಮೇಲೆ ದಾಳಿ ಮಾಡಿ ಶಕರಾಜನಾದಂತಹ ನಹಪಾಣ ಹಾಗೂ ಅವನ ಅಳಿಯ ಋಷವದತ್ತನನ್ನು ಕೊಂದು ಶಕಾರಿ ಎಂಬ ಬಿರುದನ್ನು ಇವನು ಪಡಿತಾನೆ. ಅದಲ್ಲದೆ ಶಕರಿಂದ ಸೌರಾಷ್ಟ್ರ, ಮಹಾರಾಷ್ಟ್ರ, ಮಾಳ್ವಗಳನ್ನು ಗೆದ್ಕೊಳ್ತಾನೆ. ಶಕರ ನಾಣ್ಯಗಳ ಮೇಲೆ ತನ್ನ ವಿಜಯೋತ್ಸವ ಆಚರಿಸಿದನು ಅಂತ ಹೇಳಿ ನಾಸಿಕ್ನಲ್ಲಿ ದೊರೆತಿರುವಂತಹ ಶಕರ ನಾಣ್ಯಗಳ ಮೇಲಿನ ಶಾತವಾಹನರ ಪುನರ್ಮುದ್ರೆಗಳಿಂದ ನಮಗೆ ತಿಳಿಯುತ್ತೆ. ಅದಲ್ಲದೆ ಯವನರು ಮತ್ತು ಪಹಲರನ್ನು ಸೋಲಿಸ್ತಾನೆ. ಇನ್ನು ಆಡಳಿತಾತ್ಮಕ ಸಾಧನೆಗಳನ್ನು ನೋಡೋದಾದರೆ ಗೋವರ್ಧನ ಜಿಲ್ಲೆಯಲ್ಲಿ ಬೆನವಟಕ ಎಂಬ ನಗರ ನಿರ್ಮಾಣಕ್ಕೆ ಅಡಿಪಾಯವನ್ನು ಹಾಕ್ತಾನೆ. ಅದಲ್ಲದೆ ಜನರಿಗೆ ಹೊರೆಯಾಗುವ ತೆರಿಗೆಯನ್ನು ಇವನು ವಿಧಿಸಲಿಲ್ಲ. ಈತ ಹಿಂದೂ ಬ್ರಾಹ್ಮಣ ಆಗಿರ್ತಾನೆ. ಆದರೂ ಕೂಡ ಇವನು ಏನು ಮಾಡ್ತಾನೆ, ಬೌದ್ಧ ಸನ್ಯಾಸಿಗಳಿಗಾಗಿ ಪಂಡುಲೇನ ಎಂಬ ಗುಹಾಲಯವನ್ನು ಇವನು ನಿರ್ಮಾಣ ಮಾಡ್ತಾನೆ. ಕೊನೆಯ ಅವಧಿಯಲ್ಲಿ ಶಕರ 1ನೇ ರುದ್ರದಾಮನ ಮಗಳನ್ನು ತನ್ನ ಪುತ್ರ ವಸಿಷ್ಠ ಪುತ್ರ ಪುಲಮಾಯಿಗೆ ವಿವಾಹವನ್ನು ಮಾಡ್ಕೊಳ್ತಾನೆ. ನೋಡಿ, ಫಸ್ಟು ಶಕರ ಜೊತೆಗೆ ಶತ್ರುತ್ವ ಇರುತ್ತೆ, ನೆಕ್ಸ್ಟ್ ಅವರ ಜೊತೆಗೆ ವೈವಾಹಿಕ ಸಂಬಂಧವನ್ನು ಇವರು ಹೊಂದಿರ್ತಾನೆ. ಈ ಗೌತಮೀಪುತ್ರ ಶಾತಕರ್ಣಿ ಒಬ್ಬ ಬ್ರಾಹ್ಮಣ ಆಗಿರ್ತಾನೆ. ಇವನು ಬ್ರಾಹ್ಮಣರಿಗೆ ಭೂಮಿಯನ್ನು ದಾನ ಮಾಡಿದ್ದರಿಂದ ಇವನು ಏಕಬ್ರಾಹ್ಮಣ ಅಂತ ಹೇಳಿ ಬಿರುದನ್ನು ಸಹ ಪಡೆದಿರ್ತಾನೆ. ನೆಕ್ಸ್ಟು ಅವನ ಮಗ ವಸಿಷ್ಠ ಪುತ್ರ ಪುಲಮಾಯಿ. ಈತ ಶಕರ 1ನೇ ರುದ್ರದಾಮನಿಂದ 2 ಬಾರಿ ಸೋತರು. ರಕ್ತ ಸಂಬಂಧವಿದ್ದುದರಿಂದ ಯಾಕಾಗಿ ರುದ್ರದಾಮನ ಮಗಳನ್ನು ಏನು ಮಾಡ್ತಾನೆ, ಇವನು ಮದುವೆ ಆಗಿರ್ತಾನೆ. ಹಾಗಾಗಿ ಇವನ ಆಳ್ವಿಕೆಗೆ ಯಾವುದೇ ರೀತಿಯ ಅಪಾಯ ಆಗ್ತಾ ಇರೋದಿಲ್ಲ. ಇವನು ಆಂಧ್ರರನ್ನು ಸೋಲಿಸಿ ಆಂಧ್ರ ರಾಜ ಎಂತಲೂ ಅಲ್ಲದೆ ದಕ್ಷಿಣ ಪತೇಶ್ವರ ಎಂಬ ಬಿರುದುಗಳನ್ನು ಹೊಂದಿರ್ತಾನೆ. ನೆಕ್ಸ್ಟ್ ಇವನು ನವನಗರ ಎಂಬ ಹೊಸ ನಗರ ನಿರ್ಮಿಸಿ ನವನಗರ ಸ್ವಾಮಿ ಎಂಬ ಬಿರುದನ್ನು ಹೊಂದುತ್ತಾನೆ. ಅದಲ್ಲದೆ ಅಮರಾವತಿಯಲ್ಲಿ ಬೌದ್ಧ ಸ್ತೂಪವನ್ನು ನಿರ್ಮಿಸ್ತಾನೆ. ನೆಕ್ಸ್ಟ್ ಶಾತವಾಹನರಲ್ಲಿಯೇ ಕೊನೆಯ ದೊರೆ ಅಂತಂದರೆ ಯಜ್ಞಶ್ರೀ ಶಾತಕರ್ಣಿ. ಶಾತವಾಹನರ ಕೊನೆಯ ಹಾಗೂ ಪ್ರಬಲ ದೊರೆ ಆಗಿರ್ತಾರೆ. ಇವನ ನಾಣ್ಯಗಳ ಮೇಲೆ ಹಡಗು ಮತ್ತು ಮೀನಿನ ಚಿತ್ರಗಳಿರುವುದರಿಂದ ಉತ್ತಮವಾದ ಸಾಗರ ವ್ಯಾಪಾರ ಹೊಂದಿದ್ದನೆಂದು ಹೇಳಲಾಗುತ್ತೆ. ಇವನ ನಂತರ ಶಾತವಾಹನರ ಸಾಮ್ರಾಜ್ಯ ದುರ್ಬಲ ಅರಸರ ಆಳ್ವಿಕೆಯಿಂದ ನಾಶ ಆಗುತ್ತೆ. ಇದಿಷ್ಟು ಶಾತವಾಹನರ ಪ್ರಮುಖ ಅರಸರುಗಳು ಹಾಗೆ ಅವರ ಬಿರುದುಗಳು, ಆಡಳಿತ ಆಗಿರುತ್ತೆ.